ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನ್ಕುಪ್ಪಿ. ಇದೀಗ ಹೆಡ್ಲೈನ್ಸ್. ಸಿಎಂ ವಿರುದ್ಧ ದೂರು ದಾಖಲು, ಎಫ್ಐಆರ್ ಇಲ್ಲ ಎಂದು ಭೀಮಪ್ಪ ಗಡಾದ ಆರೋಪ. ಪೊಲೀಸ್ ಅಧಿಕಾರಿಗೆ ಸಿಎಂ ಕೈ ಎತ್ತಿದ ಆರೋಪ, ಕ್ರಮ ಕೈಗೊಳ್ಳದ ಕ್ಯಾಂಪ್ ಠಾಣೆ ಪೊಲೀಸರು. ಎನ್ವಿ ಬರಮನಿ ಮೇಲಿನ ಬೆದರಿಕೆ ಆರೋಪಕ್ಕೆ ನ್ಯಾಯ ಇಲ್ಲ. ಗಡಿ ವಿವಾದ ಬಗೆಹರಿಯುವವರೆಗೂ ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯ ಜಾರಿಗೆ ವಿರೋಧ. ಗಡಿ ಭಾಗದ ಬಹುಭಾಷಾ ಸಮಾಜದಲ್ಲಿ ಎಲ್ಲರಿಗೂ ಗೌರವ ಬೇಕು. ಶಿವಸೇನೆ ಪ್ರತಿಕ್ರಿಯೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಮಹಾಪೌರರಿಗೆ ಮನವಿ. ಹಿರೇಬಾಗೇವಾಡಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸರಣಿ ಅಪಘಾತ. ಹಿರೇಬಾಗೇವಾಡಿಯಲ್ಲಿ ಲಾರಿ ಬೈಕ್ ಡಿಕ್ಕಿ, ಇಬ್ಬರು ಸ್ಥಳದಲ್ಲಿ ಸಾವು. 10 ವರ್ಷಗಳಲ್ಲಿ 120 ಅಪಘಾತಗಳು. ಇತ್ತೀಚೆಗೆ ಮತ್ತೆ ಅದೇ ಸ್ಥಳದಲ್ಲಿ ಇಬ್ಬರ ಸಾವು. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿ ವ್ಯಾಪ್ತಿಯಲ್ಲಿ ಕಳೆದ 2.5 ವರ್ಷಗಳಲ್ಲಿ ಗಂಭೀರ ಕ್ರಮ ಕೈಗೊಂಡಿದ್ದು, ಮಾದಕ ದ್ರವ್ಯ ಮತ್ತು ಜೂಜು ಕೃತ್ಯಗಳ ವಿರುದ್ಧ ಕ್ರಮ ಜರುಗಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು. ಬೆಳಗಾವಿಯಲ್ಲಿ ನಗರ ಪೊಲೀಸ್ ಆಯುಕ್ತರ ಕಚೇರಿ ವ್ಯಾಪ್ತಿಯಲ್ಲಿ ಕಳೆದ 2.5 ವರ್ಷಗಳಲ್ಲಿ ಗಂಭೀರ ಕ್ರಮ ಕೈಗೊಂಡಿದ್ದು, ಮಾದಕ ದ್ರವ್ಯ ಮತ್ತು ಜೂಜು ಕೃತ್ಯಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದೆಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2023ರಲ್ಲಿ 23 ಪ್ರಕರಣಗಳಲ್ಲಿ 34 ಆರೋಪಿಗಳನ್ನು ಬಂಧಿಸಿ ರೂಪಾಯಿ 5.71 ಲಕ್ಷ ಮೌಲ್ಯದ 12.679 ಕೆಜಿ ಮಾದಕ ದ್ರವ್ಯ ವಶಪಡಿಸಿಕೊಳ್ಳಲಾಯಿತು. 2024ರಲ್ಲಿ 25 ಪ್ರಕರಣಗಳು ದಾಖಲಾಗಿದ್ದು, 39 ಆರೋಪಿಗಳು ಬಂಧಿತರಾಗಿದ್ದು, ರೂಪಾಯಿ 10.68 ಲಕ್ಷ ಮೌಲ್ಯದ 11.788 ಕೆಜಿ ಮಾದಕ ವಸ್ತು ಸಿಕ್ಕಿದೆ. 2025ರಲ್ಲಿ ಜುಲೈ 13ರವರೆಗೆ 20 ಪ್ರಕರಣಗಳಲ್ಲಿ 42 ಆರೋಪಿಗಳು ಬಂಧಿತರಾಗಿದ್ದಾರೆ ಎಂದರು. ನಾರ್ಕೋಟಿಕ್ಸ್ ವಿಚಾರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹೆಚ್ಚಾಗಿ ಕ್ರಮ ತಗೋತಾ ಇದ್ದೀವಿ. ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ 2023ರಲ್ಲಿ 23 ಕೇಸಸ್ ನಲ್ಲಿ 34 ಜನ ದಸ್ತಗಿರಿ ಆಗಿದ್ದರು ಮತ್ತು 12 ಕೆಜಿ ಗಾಂಜಾ ಜಪ್ತು ಮಾಡಲಾಗಿತ್ತು. 2024ನಲ್ಲಿ 25 ಕೇಸ್ ಬುಕ್ ಮಾಡಿಕೊಂಡು 39 ಜನರಿಗೆ ನಾವು ದಸ್ತಗಿರಿ ಮಾಡಿದ್ವಿ ಇಲಾಖೆ ವತಿಯಿಂದ, ಹಾಗೂ 11 ಕೆಜಿ ಗಾಂಜಾ ಅದರಲ್ಲಿ ಜಪ್ತು ಮಾಡಲಾಗಿತ್ತು. ಈ ವರ್ಷ 2025ರಲ್ಲಿ ಇತ್ತೀಚೆವರೆಗೆ ಅರ್ಧ ವರ್ಷ ಕಂಪ್ಲೀಟ್ ಆಗಿದೆ. 20 ಕೇಸಸ್ ಬುಕ್ ಮಾಡಿಕೊಂಡು 42 ಜನರಿಗೆ ದಸ್ತಗಿರಿ ಮಾಡಲಾಗಿದೆ, ಹಾಗೂ 17 ಕೆಜಿ ಗಾಂಜಾ ಮತ್ತು 550 ಮಿಲಿಗ್ರಾಮ್ ಇದು ಬೇರೆ ಸಿಂಥೆಟಿಕ್ ಡ್ರಗ್ ಕೂಡ ಜಪ್ತಿ ಮಾಡಲಾಗಿದೆ. ಹಾಗೇನೆ ಕನ್ಸಂಪ್ಷನ್ ಕೇಸಸ್ ನಲ್ಲಿ ಕೂಡ 21 ಕೇಸಸ್ ನಲ್ಲಿ 23 ಜನರಿಗೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ಜರುಗಿಸಲಾಗಿದೆ. ಮಟ್ಕಾ ಮತ್ತು ಗ್ಯಾಂಬ್ಲಿಂಗ್ ವಿಚಾರದಲ್ಲಿ ಕೂಡ 2023ರಲ್ಲಿ 123 ಕೇಸಸ್ಗಳು ಬುಕ್ ಮಾಡಲಾಗಿತ್ತು. 2024ರಲ್ಲಿ 124 ಕೇಸಸ್ ಬುಕ್ ಮಾಡಲಾಗಿತ್ತು. ಈ ವರ್ಷ ಅರ್ಧ ವರ್ಷ ಆಗಿದೆ. ಇನ್ನೂವರೆಗೆ ನಾವು 95 ಕೇಸಸ್ ಬುಕ್ ಮಾಡಿಕೊಂಡು 256 ಜನರ ಮೇಲೆ ಕಾನೂನು ರೀತ್ಯ ಕ್ರಮ ತಗೊಂಡಿದ್ದೀವಿ. ಹಾಗೇನೆ ಮಟ್ಕಾ ಮತ್ತು ಗ್ಯಾಮ್ಲಿಂಗ್ ಮತ್ತು ನಾರ್ಕೋಟಿಕ್ಸ್ ನಲ್ಲಿ ಯಾರು ಆರೋಪಿಗಳು ಇದ್ದಾರೆ ಅವರ ಮೇಲೆ ನಾವು ಗಡೀಪಾರು ಕೂಡ ಆದೇಶ ಮಾಡ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಕೂಡ ಈ ಕ್ರಮ ನಾವು ಹೆಚ್ಚಾಗಿ ತಗೋತಾ ಇರ್ತೀವಿ. ನಮ್ಗೆ ಬೆಳಗಾವಿ ನಶಾಮುಕ್ತ ಆಗ್ಬೇಕು ಮತ್ತು ಈ ಸೋಷಿಯಲ್ ಎವಿಲ್ ಡ್ರಿಂಕಿಂಗ್ ಆಗ್ಲಿ, ಮಟ್ಕಾ ಆಗ್ಲಿ, ಗ್ಯಾಮ್ಲಿಂಗ್ ಆಗ್ಲಿ, ಇದನ್ನು ಹೆಚ್ಚಾಗಿ ಪ್ರಮಾಣದಲ್ಲಿ ನಾವು ಕಡಿವಾಣ ಕಂಟ್ರೋಲ್ ಮಾಡ್ತೀವಿ. ಅದು ನಮ್ಗೆ ಆಸೆ ಇದೆ. ನಿಮ್ಮ ಬೆಳಗಾವಿ ನಗರ ವಾಸಿದ ಸಹಕಾರ ನಮ್ಮ ಜೊತೆಗೆ ಯಾವಾಗ್ಲೂ ಇರಲಿ. ಧನ್ಯವಾದಗಳು. 6.23 ಲಕ್ಷ ಮೌಲ್ಯದ 17.232 ಕೆಜಿ ಮಾದಕ ವಸ್ತು ವಶಕ್ಕೆ ಬಂದಿದೆ. ಜೂಜು ಹಾಗೂ ಮಟ್ಕಾ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 2023ರಲ್ಲಿ 123 ಪ್ರಕರಣಗಳಲ್ಲಿ 411 ಆರೋಪಿಗಳನ್ನು ಬಂಧಿಸಿ ರೂಪಾಯಿ 9.15 ಲಕ್ಷ ವಶಪಡಿಸಿಕೊಳ್ಳಲಾಗಿದೆ. 2024ರಲ್ಲಿ 124 ಪ್ರಕರಣಗಳು, 326 ಬಂಧನಗಳು ಮತ್ತು ರೂಪಾಯಿ 12.56 ಲಕ್ಷ ವಶಪಡಿಸಿಕೊಳ್ಳಲಾಗಿದೆ. 2025ರಲ್ಲಿ ಈಗಾಗಲೇ 95 ಪ್ರಕರಣಗಳಲ್ಲಿ 256 ಆರೋಪಿಗಳು ಬಂಧನದಲ್ಲಿದ್ದು, ರೂಪಾಯಿ 6.49 ಲಕ್ಷ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು 342 ಪ್ರಕರಣಗಳಲ್ಲಿ 993 ಮಂದಿ ಬಂಧಿತರಾಗಿ ರೂಪಾಯಿ 28.21 ಲಕ್ಷ ಮೌಲ್ಯದ ನಗದು ವಶಕ್ಕೆ ಬಂದಿದೆ ಎಂದರು.
ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಂಗಳೂರಿನಲ್ಲಿ ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದ ಸ್ವಾತಿ ಆನಂದ್ ಕೇದಾರ್ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಂಗಳವಾರ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಮಚ್ಚಿ ಗ್ರಾಮದ ಸ್ವಾತಿ ಅನಂತ್ ಕೇದಾರ್ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಂಗಳವಾರ ನಡೆದಿದೆ. ಮಚ್ಚಿ ಗ್ರಾಮದ ಸ್ವಾತಿ ಕೇದಾರ್ ಕಳೆದ 1.5 ವರ್ಷದ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು. ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಬೆಂಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಬೆಳಗಾವಿ मच्छी ग्रामातली स्वाती कुटुंबस्थर आक्रंदना मुगिलू मुट्टिदे. वहिनी भाऊ 24 तास स्थितीत काम करून राबून आमच्या मुलीला ग्रॅज्युएट केले होते आणि चांगलं स्थळ म्हणून दिले होते. आमच्या मुलीला पोलिसांनी न्यायालयाने न्याय द्यावा ही यांची विनंती. आज आम्ही स्वाती अनंत केदार आमचीच मुलगी ती आणि आम्ही आज मुदगावाशी या ठिकाणी दुःखाच्या डोंगरात बसवलेलो आहोत. तर मुलीचं लग्न चांगल्या पद्धतीनं झालं होतं. साखरपुडा सुद्धा मोठ्या प्रमाणात झाला होता. आम्ही सर्वजण त्या ठिकाणी आम्ही पंचमंडळी गावचे आम्ही हा कार्यक्रम उठवून दिला होता आणि स्थळ चांगलं आहे म्हणून आम्ही कधीही इकडं लक्ष केलं होतं. परंतु शनिवारी आम्हाला फोन आला आणि असं झालंय म्हणून कळल्यानंतर आम्हाला धक्का बसला. आणि मुलगी काय साधी नव्हती. ग्रॅज्युएट BCA ग्रॅज्युएट केलेली मुलगी आज आमच्या ज्योती कॉलेजमध्ये एक चांगली लेक्चरर होती. तिथे सुद्धा लग्न जमल्यानंतर सुद्धा त्यांनी राजीनामा देऊ नको, इकडेच नवऱ्याला ऍडजस्टमेंट करून घे आणि इथंच थांबा तुम्ही, तू चांगली एक मुलगी आहेस आणि एक ज्योती कॉलेजचं नाव तुझ्यापासून आमचं उज्ज्वल होतंय अशा पद्धतीची तिथे प्रतिक्रिया व्यक्त होत होत्या. परंतु हा शब्द कळल्यानंतर आम्हाला धक्का बसला आणि अवघ्या 26 दिवसात ह्या मुलानं श्रीधरनं हे कृत्य केलेलं असं आम्हाला नक्कीच आम्ही त्याच्यावर आरोप 100% आम्ही आरोप त्याच्यावर करू शकतोय. आणि त्याला ह्या आमच्या मुलीला आज आक्रोश जो इथं होतोय त्यांच्या आमच्या माहेरवाचीचे असू दे, आम्ही इतर लोक पाहुणे मंडळी असू दे, जो आक्रोश होतो तो काही कमी नाही आहे. आक्रोश हा करणारच कोणीही आपली मुलीचं असं झाल्यानंतर कोणीही थांबू शकत नाहीत. मग असं यांनी कृत्य केलेत म्हटलं ह्यांना कडक शासन व्हावं आणि आमच्या मुलीला न्याय मिळावा. ती मृत झाली तरी सुद्धा तिला स्वर्गामध्ये सुद्धा तिला समाधान वाटावं. आणि आमच्या या आणि आज अंत्यविधी सुद्धा आला नाही आहे इथं. मग अंत्यविधी करणार कोण? घरची माणसं नाहीत. सासूबाई आत लपून बसले, ननंद आहे ती लपून बसले. मग अंत्यविधी कोण करणार हा प्रश्न इथे आमच्या समोर ह्या ठिकाणी उपस्थित झालेला आहे. तरी आम्हाला पोलीस डिपार्टमेंट असू दे किंवा शासनानं असू दे त्याला कडक त्याला शासन करावं आणि आम्हाला न्याय द्यावा एवढीच मी सर्वांच्या वतीने या ठिकाणी विनंती करतो. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸರಣಿ ಅಪಘಾತದಲ್ಲಿ ಇಬ್ಬರು ದಾರುಣವಾಗಿ ಮೃತಪಟ್ಟಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 120 ಅಪಘಾತಗಳು ಈ ಜಾಗದಲ್ಲಿ ಸಂಭವಿಸಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸರಣಿ ಅಪಘಾತದಲ್ಲಿ ಇಬ್ಬರು ದಾರುಣವಾಗಿ ಮೃತಪಟ್ಟಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 120 ಅಪಘಾತಗಳು ಈ ಜಾಗದಲ್ಲಿ ಸಂಭವಿಸಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೈಕ್ನಲ್ಲಿ ಹೋಗುತ್ತಿದ್ದ ಇಬ್ಬರ ಮೇಲೆ ಲಾರಿ ಹರಿದು ಲಾರಿ ಅಪಘಾತದ ಭೀಕರತೆಗೆ ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. 2 ಲಾರಿ, ಕಾರು, 2 ಬೈಕ್ಗಳ ಮಧ್ಯೆ ನಡೆದ ರಸ್ತೆ ಅಪಘಾತ ಸಂಭವಿಸಿದ್ದು, ಬೈಕ್ ಸವಾರ ಹುಬ್ಬಳ್ಳಿ ನಿವಾಸಿ ಶಿವಪ್ಪ, ಶಾಪುರ್ ನಂದಗಢ್ ನಿವಾಸಿ ರಫೀಕ್ ಜಾಂಬೋಟಿ ಮೃತಪಟ್ಟಿದ್ದಾರೆ. ಇಬ್ಬರಿಗೆ ಗಂಭೀರ ಗಾಯವಾಗಿ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಯಿತು. ಈ ಜಾಗವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಬ್ಲಾಕ್ ಸ್ಪಾಟ್ ಎಂದು ಗುರುತಿಸಿ ಬಡಿಕೋಳದ ಮಠದ ಕ್ರಾಸ್ನಲ್ಲಿ ಕೆಲ ಬದಲಾವಣೆ ಮಾಡಬೇಕೆಂದು ತಿಳಿಸಿದ್ದೇವೆ ಎಂದರು. ಧಾರವಾಡ ಹೋಗುವ ದಾರಿಯಲ್ಲಿ ಸುವರ್ಣ ವಿಧಾನಸೌಧ ದಾಟಿದ ತಕ್ಷಣ ಒಂದು ಬ್ಲಾಕ್ ಸ್ಪಾಟ್ ಇದೆ, ಬಡೇಕೋಳ ಮಠ ಅಂತ. ಅಲ್ಲಿ ಒಂದು ಸರಣಿ ಅಪಘಾತ ಆಗಿತ್ತು. 2 ಟ್ರಕ್, 2 ಮೋಟಾರ್ ಸೈಕಲ್ ಮತ್ತು 1 ಕಾರ್ ಸೇರಿ ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ಇಬ್ಬರದು ಪ್ರಾಣ ಹೋಗಿದೆ ಮತ್ತು 4 ಮಂದಿಗೆ ಗಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಆ ಸ್ಪಾಟ್ ಅಧ್ಯಯನ ಮಾಡಿದಾಗ ಹೋದ 10 ವರ್ಷದಲ್ಲಿ 120 ಆಕ್ಸಿಡೆಂಟ್ ಅಲ್ಲಿ ಆಗಿದೆ. 19 ಜನ ಅವರದು ಅಲ್ಲಿ ಪ್ರಾಣ ಹೋಗಿದೆ ಮತ್ತು 87 ಜನರಿಗೆ ಅಲ್ಲಿ ಗಾಯ ಆಗಿದೆ. ಇದು ಬಹಳ ಸೀರಿಯಸ್ ವಿಚಾರ, ಸೂಕ್ಷ್ಮ ವಿಚಾರ. ಯಾಕಂದ್ರೆ ಒಂದೇ ಜಾಗೆಯಲ್ಲಿ ಅಷ್ಟೇ ಅನಾಹುತ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ಗೆ ಅಲ್ಲಿ ಕರೆ ಮಾಡಿದೀವಿ, ಅವರ ಜೊತೆಗೆ ಸರ್ವೆ ಮಾಡಿದೀವಿ. ಈಗ ಟೆಂಪರರಿ ಮೇಜರ್ಸ್ ಆಗಿ ಅವರು ಅಲ್ಲಿ ಒಂದು ಮ್ಯಾನಿಕ್ವಿನ್ ಹಾಕಿದ್ದಾರೆ, ಕೆಲವು ಕಲರ್ಡ್ ಪ್ಲಾಸ್ಟಿಕ್ ಬ್ಯಾರಿಕೇಡ್ ಹಾಕಿದ್ದಾರೆ. ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದರದ್ದು ಒಂದು ಅವೇರ್ನೆಸ್ ನಾವು ಅವೇರ್ನೆಸ್ ಮಾಡಿದೀವಿ. ಬರೋ ದಿನಗಳಲ್ಲಿ ಬಹುಶಃ ಅಲ್ಲಿ ಸ್ವಲ್ಪ ಇಂಜಿನಿಯರಿಂಗ್ ಚೇಂಜಸ್ ಮಾಡಬೇಕಾಗಿದೆ. ಅದರದ್ದು ಸ್ಲೋಪ್ ಏನಿದೆ ಅದು ನ್ಯಾಷನಲ್ ಹೈವೇ ಅಧಿಕಾರಿ ನಮಗೆ ಭರವಸೆ ನೀಡಿದ್ದಾರೆ. ಅವರು
ಬರುವ ದಿನಗಳಲ್ಲಿ ಅದು ಇಂಜಿನಿಯರಿಂಗ್ ಅನಾಲಿಸಿಸ್ ಮಾಡ್ಕೊಂಡು ಸರಿಪಡ್ಕೋತಾರೆ. ಸಾರ್ವಜನಿಕರು ನೀವು ಆ ದಾರಿಯಲ್ಲಿ ಹೋಗುವಾಗ ಕಡ್ಡಾಯವಾಗಿ ಅಲ್ಲಿ ಟರ್ನಿಂಗ್ ಕೂಡ ಇದೆ, ಸ್ಲೋಪ್ ಕೂಡ ಇದೆ ಮತ್ತು ಮಳೆಗಾಲದಲ್ಲಿ ಅಲ್ಲಿ ನೀರಿಂದು ಒಂದು ಲೇಯರ್ ಆಗುತ್ತೆ. ಸೊ ದಯವಿಟ್ಟು ಆ ಜಾಗೆಯಲ್ಲಿ ನೀವು ವಾಹನ ಚಲಾಯಿಸುವಾಗ ನಿಧಾನವಾಗಿ ಚಲಿಸಿ. ಅದು ನಮ್ಮ ಕೈಯಲ್ಲಿ ಇದೆ. ಧನ್ಯವಾದಗಳು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆರ್ಎಸ್ಎಸ್ ಉತ್ತರ ಪ್ರಾಂತ ಮುಖ್ಯಸ್ಥ ಅರವಿಂದ್ ರಾವ್ ದೇಶಪಾಂಡೆ ಅವರ ಅಥಣಿ ಪಟ್ಟಣದ ನಿವಾಸಕ್ಕೆ ಆರ್ಎಸ್ಎಸ್ ರಾಷ್ಟ್ರೀಯ ಮುಖ್ಯಸ್ಥ ಮೋಹನ್ ಭಾಗವತ್ ಭೇಟಿ ನೀಡಿದ್ರು. ಆರ್ಎಸ್ಎಸ್ ಉತ್ತರ ಪ್ರಾಂತ್ಯ ಮುಖ್ಯಸ್ಥ ಅರವಿಂದ್ ರಾವ್ ದೇಶಪಾಂಡೆ ಅವರ ಅಥಣಿ ಪಟ್ಟಣದ ನಿವಾಸಕ್ಕೆ ಆರ್ಎಸ್ಎಸ್ ರಾಷ್ಟ್ರೀಯ ಮುಖ್ಯಸ್ಥ ಮೋಹನ್ ಭಾಗವತ್ ಭೇಟಿ ನೀಡಿದ್ರು. ಇಂದು ಬೆಳಗ್ಗೆ ಅಥಣಿ ಪಟ್ಟಣಕ್ಕೆ ಆಗಮಿಸಿ ಅರವಿಂದ್ ದೇಶಪಾಂಡೆ ಅವರ ಸ್ವಗೃಹದಲ್ಲಿ ನಡೆದ ಹೋಮ ಹವನ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಭದ್ರತಾ ಪಡೆ, ಎಸ್ಪಿಜಿ ಕಮಾಂಡೋ ಹಾಗೂ ಪೊಲೀಸ್ ಬಿಗಿ ಬಂದೋಬಸ್ತ್ ಅಳವಡಿಸಲಾಗಿತ್ತು. ಮಧ್ಯಾಹ್ನ ಭೋಜನ ಮುಗಿಸಿ ರಾಘವೇಂದ್ರ ಮಠದಲ್ಲಿ ನಡೆದ ಸಮಾವೇಶದಲ್ಲಿ ಭಾಗಿಯಾದರು. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಆಡಳಿತ ಯಂತ್ರಕ್ಕೆ ಚುರುಕು ತರುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಸರ್ಜರಿ ನಡೆಸಿದೆ. ಹಲವು ಪ್ರಮುಖ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. 34 ಮಂದಿ ಪಿಎಸ್ಐ ಅಧಿಕಾರಿಗಳನ್ನು ಬೇರೆ ಹುದ್ದೆ ಸ್ಥಳಗಳಿಗೆ ವರ್ಗಾಯಿಸಲಾಗಿದೆ. ಆಡಳಿತ ಯಂತ್ರಕ್ಕೆ ಚುರುಕು ತರುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಸರ್ಜರಿ ನಡೆಸಿದೆ. ಹಲವು ಪ್ರಮುಖ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. 34 ಮಂದಿ ಪಿಎಸ್ಐ ಅಧಿಕಾರಿಗಳನ್ನು ಬೇರೆ ಹುದ್ದೆ ಸ್ಥಳಗಳಿಗೆ ವರ್ಗಾಯಿಸಲಾಗಿದೆ. ಬೆಳಗಾವಿ ನಗರ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ರೋಹನ್ ಜಗದೀಶ್ ಅವರನ್ನು ವರ್ಗಾವಣೆ ಮಾಡಲಾಗಿದ್ದು, ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಅಪರಾಧ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ, ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ, ಸಂಚಾರ ವಿಭಾಗದ ಬೆಂಗಳೂರು ಪಶ್ಚಿಮ ಆಯುಕ್ತ ಅನೂಪ್ ಶೆಟ್ಟಿ, ಬೆಂಗಳೂರು ಲೋಕಾಯುಕ್ತ ಎಸ್ಪಿ ಶಿವರಾಜು ದೇವರಾಜು, ಸಿಐಡಿ ಎಸ್ಪಿ ಸೈದಲು ಅಡ್ವಾನ್ಸ್ ವರ್ಗಾವಣೆಗೊಂಡ ಪ್ರಮುಖ ಅಧಿಕಾರಿಗಳಾಗಿದ್ದಾರೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Sale is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज, और परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज, और एक कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा, और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात.
साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಮತ್ತು ನಿಯಮ ಮೀರಿ ಹೆಚ್ಚು ತೂಕದ ಕಲ್ಲು ಮರಳು ಸಿಮೆಂಟ್ ಲಾರಿಗಳ ಸಂಚಾರದಿಂದ ನಗರದ ಪಿರನ್ವಾಡಿಯಿಂದ ಖಾನಾಪುರ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿವೆ. ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಮತ್ತು ನಿಯಮ ಮೀರಿ ಹೆಚ್ಚು ತೂಕದ ಕಲ್ಲು ಮರಳು ಸಿಮೆಂಟ್ ಲಾರಿಗಳ ಸಂಚಾರದಿಂದ ನಗರದ ಪಿರನ್ವಾಡಿಯಿಂದ ಖಾನಾಪುರ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿವೆ. ಸತತ ಮಳೆಯಿಂದಾಗಿ ಬೆಳಗಾವಿ ನಗರ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಗಳು ಹಾಳಾಗಿವೆ. ಇದರಿಂದಾಗಿ ವಾಹನಗಳ ಚಾಲಕರು ಮತ್ತು ಸವಾರರ ಗೋಳು ಹೇಳತೀರದಾಗಿದೆ. ಲೋಕೋಪಯೋಗಿ ಇಲಾಖೆ ಪಿರನ್ವಾಡಿಯಿಂದ ಖಾನಾಪುರ ರಸ್ತೆ ಸುಧಾರಣೆಗೆ ಕ್ರಮ ಜರುಗಿಸಬೇಕೆಂದು ಇಲ್ಲಿಯ ಜನರು ಆಗ್ರಹಿಸಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಭಾರೀ ಮುಂಗಾರು ಹಂಗಾಮಿನ ಪೂರ್ವದಲ್ಲಿ ಮಳೆ ರಾಯಿನ ಆರ್ಭಟ ಮುಂದುವರೆದಿದ್ದು, ಬ್ಲಾಕ್ ಹಿಲ್ಸ್ ರಸ್ತೆ ಸೇರಿದಂತೆ ನಗರದ ಹಲವು ರಸ್ತೆಗಳು ಅಧೋಗತಿಗೆ ತಲುಪಿದ್ದು, ವಾಹನ ಸವಾರರು ಸರ್ಕಸ್ ಮಾಡುತ್ತಾ ಸಂಚರಿಸುವಂತಾಗಿದೆ. ಭಾರೀ ಮುಂಗಾರು ಹಂಗಾಮಿನ ಪೂರ್ವದಲ್ಲಿ ಮಳೆ ರಾಯಿನ ಆರ್ಭಟ ಮುಂದುವರೆದಿದ್ದು, ಬಾಕ್ಸೈಟ್ ರಸ್ತೆ ಸೇರಿದಂತೆ ನಗರದ ಹಲವು ರಸ್ತೆಗಳು ಅಧೋಗತಿಗೆ ತಲುಪಿದ್ದು, ವಾಹನ ಸವಾರರು ಸರ್ಕಸ್ ಮಾಡುತ್ತಾ ಸಂಚರಿಸುವಂತಾಗಿದೆ. ನಗರದ ಕೇಂದ್ರ ಭಾಗದಲ್ಲಿ ಇರುವ ಜನಬೀಡ ರಸ್ತೆಗಳಲ್ಲಿ ಒಂದು ಸುತ್ತು ಹಾಕಿ ಬಂದರೆ ಸಾಕು, ತಗ್ಗು ಗುಂಡಿಗಳದ್ದೇ ದರ್ಶನವಾಗುತ್ತದೆ. ಆರಂಭದಲ್ಲಿ ಪರಿಸ್ಥಿತಿ ಹೀಗಾದ್ರೆ ಮಳೆಗಾಲ ಮುಗಿಯುವವರೆಗೂ ನಮ್ಮ ಕತೆ ಏನು ಎಂದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಇದು ಬಾಕ್ಸೈಟ್ ರೋಡ್, ಸಹ್ಯಾದ್ ನಗರ, ವಿದ್ಯಾನಗರ ಬಸ್ ಸ್ಟ್ಯಾಂಡ್ ಹತ್ತಿರ. ಇದು ಇಲ್ಲಿ ವೃದ್ಧರು ಮತ್ತು ಚಿಕ್ಕ ಮಕ್ಕಳು ಸ್ಕೂಲ್ ಇದೆ ಇಲ್ಲಿ ಪಕ್ಕದಲ್ಲಿ, ಕೇಲಿ ಸ್ಕೂಲ್. ಇಲ್ಲಿ ಮಕ್ಕಳಿಗೆ ಬೈಕ್ ತಗೊಂಡು ಮಕ್ಕಳಿಗೆ ಸ್ಕೂಲ್ ಬಿಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ಕಾರ್ಪೊರೇಷನ್ ಅವರು ಒಂದು ಎರಡು ಸಲ ವರ್ಕ್ ಮಾಡ್ಯಾವ್ರಿ. ಇಲ್ಲಿ ಇದು ಸರಿಯಾಗಿ ಆಗ್ತಾ ಇಲ್ಲ. ಇದು ನೋಡ್ಬಿಟ್ಟು ನಮ್ದು ಇಲ್ಲಿ ಹತ್ತಿರ ಬಾಜು ಪಕ್ಕದಲ್ಲಿ ನಮ್ದು ಆಟೋ ಸ್ಟ್ಯಾಂಡ್ ಇದೆ. ಇದು ನೋಡ್ತಾ ಇದ್ದು ಡೈಲಿ ಒಬ್ರು ಯಾರು ಬೀಳ್ತಾ ಇದ್ದಾರೆ. ಅದು ನೋಡ್ಬಿಟ್ಟು ನಾವು ಸ್ವಲ್ಪ ಇದೆಲ್ಲ ತೆಗೆಗಳು ಮುಚ್ಚಬೇಕಂತೇಳಿ ಎಲ್ಲ ಇಲ್ಲಿ ನಮ್ಮ ಹುಡುಗರು ನಾವು ಕೂಡಿ, ನಾವು ಆಟೋ ಸ್ಟ್ಯಾಂಡ್ ಡ್ರೈವರ್ ಕೂಡಿ ಸ್ವಲ್ಪ ಇದು ಕವರ್ ಮಾಡ್ತಾ ಇದ್ವಿ, ಮುಚ್ತಾ ಇದ್ವಿ ಇದನ್ನ. ಈಗ ಯಾರೋ ಒಬ್ರು ಡೈಲಿ ಒಬ್ರು ಯಾರು ಬೈಕ್ದಾರ ಬೀಳ್ತಾವ್ರೆ, ಯಾರು ಏಜ್ ಆದವ್ರು ತಿರುಗಾಡ್ತಿರ್ತಾರೆ, ಅವ್ರು ಯಾರು ಒಬ್ರು ಬೀಳ್ತಾ ಇರ್ತಾರೆ ಇಲ್ಲಿ. ಅದು ನೋಡ್ಬಿಟ್ಟು ನಾವು ಇದನ್ನೆಲ್ಲ ಮಾಡ್ತಾ ಇದ್ವಿ. ಕಾರ್ಪೊರೇಷನ್ 2 ಸಲ ಮಾಡಿ ಹೋಗ್ಯಾವ್ರಿ ಇದನ್ನ ಕೆಲಸ. ಅದು ಏನು ಜಮೀನು ಗಟ್ಟಿತ್ತು ಇಲ್ಲೋ ಗೊತ್ತಿಲ್ಲ, ಪ್ರತಿ ಸಲ ನೀರು ನಿಲ್ಲುತ್ತೆ, ಇಲ್ಲೆಲ್ಲ ತೆಗ್ಗುಗಳು ಬೀಳ್ತಾವೆ. ಅದಕ್ಕೋಸ್ಕರ ನಾವು ಇದು ಕೆಲಸ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಲಕ್ಕನ್ ಅಂತೇಳಿ, ನಾವು ಆಟೋ ಡ್ರೈವರ್, ಇಲ್ಲೇ ಇರೋದು ಸಹ್ಯಾದ್ ನಗರ. ಕಳೆದ ಚಳಿಗಾಲದ ಅಧಿವೇಶನ ನಡೆದಾಗ ಮುಖ್ಯಮಂತ್ರಿ, ಸಚಿವರು ಮತ್ತು ಶಾಸಕರು ಸಂಚರಿಸುವ ಮುಖ್ಯ ರಸ್ತೆಗಳ ಸುಧಾರಣೆ ಮಾಡಲಾಗಿತ್ತು. ಅವು ತಕ್ಕಮಟ್ಟಿಗೆ ಉತ್ತಮ ಸ್ಥಿತಿಯಲ್ಲಿವೆ. ಆದರೆ ನಗರದ ಒಳ ರಸ್ತೆಗಳ ಸ್ಥಿತಿ ಹೇಳತೀರದಾಗಿದೆ. ಕುಡಿಯುವ ನೀರಿನ ಕಾಮಗಾರಿಕೆಯ ಪಂಪ್ ಲೈನ್ಗಾಗಿ L&T ಕಂಪನಿಯವರು ನಗರದಲ್ಲಿ ಎಲ್ಲೆಂದರಲ್ಲಿ ಅಗೆದಿದ್ದಾರೆ. ಆದರೆ ಕಾಮಗಾರಿಕೆ ಮುಗಿದ ನಂತರ ಅಗೆದ ಸ್ಥಳವನ್ನು ಸರಿಯಾಗಿ ಮುಚ್ಚುತ್ತಿಲ್ಲ. ಇದರಿಂದಾಗಿ ರಸ್ತೆ ಹಾಳಾಗುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಬಾಕ್ಸೈಟ್ನಿಂದ ಉಚ್ಗಾಂವ್ಗೆ ಹೋಗುವ ರಸ್ತೆಗಳಲ್ಲಿ ಸಂಚಾರ ನಡೆಸಬೇಕಾದ್ರೆ ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುವಂತಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಭಾಷಿಣಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೈಪ್ ಫೌಂಡೇಶನ್ ವತಿಯಿಂದ ಉಚಿತ ಹಲ್ಲು ತಪಾಸಣೆಯನ್ನು ಮಂಗಳವಾರ ನಡೆಸಲಾಯಿತು. ಭಾಷಿಣಿ ಇಂಟರ್ ನ್ಯಾಷನಲ್ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪೈಪ್ ಫೌಂಡೇಶನ್ ವತಿಯಿಂದ ಉಚಿತ ಹಲ್ಲು ತಪಾಸಣೆಯನ್ನು ಮಂಗಳವಾರ ನಡೆಸಲಾಯಿತು. ಮಕ್ಕಳಿಗೆ ಹಲ್ಲುಗಳನ್ನು ಶುಚಿತ್ವ ಇಟ್ಟುಕೊಳ್ಳೋದು, ಮಕ್ಕಳು ಜಂಕ್ ಫುಡ್ನಿಂದ ದೂರ ಇರಬೇಕು. ಅಂದಾಗ ಮಾತ್ರ ಮಕ್ಕಳ ಹಲ್ಲು ಸುಂದರವಾಗಿ ಕಾಣುತ್ತವೆ. ಆದ್ದರಿಂದ ಮಕ್ಕಳು ಹಲ್ಲುಗಳ ಬಗ್ಗೆ ಜಾಗರೂಕತೆಯಿಂದ ಇರಬೇಕು.
ಹಲ್ಲುಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವ ಜೊತೆಗೆ ಸೊಪ್ಪು ತರಕಾರಿ ಹಣ್ಣು ತಿನ್ನಬೇಕು. ಹಲ್ಲುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಎಂದು ಶಾಲಾ ಆಡಳಿತ ಮಂಡಳಿ ಹಾಗೂ ದಂತ ವೈದ್ಯರು ಸಲಹೆ ನೀಡಿದರು. Of Vashni International School, and today we have organized dental hygiene camp, and this program was possible only through Pahi Foundation. We would like to thank Raksha Upadhyaya for volunteering this function, and we would also like to thank Dr. Sneha Badwarnar, who is a BDS doctor, and today she is going to screen around 200 children of our school we are having. And morning we had a workshop for the children where she said about how to take care of their teeth and how many times the children have to brush, and about the cavities also she told to the children. ಈ ವೆಬ್ಸ್ ಫೌಂಡೇಶನ್ ಇಂದ ಬಾಸಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಕ್ಯಾಂಪ್ ಅನ್ನ ಇಟ್ಕೊಂಡಿದೀವಿ. ಏನ್ ಕ್ಯಾಂಪ್ ಅಂದ್ರೆ ಡೆಂಟಲ್ ಚೆಕಪ್ ಕ್ಯಾಂಪು. ಇದು ಟೋಟಲಿ ಪಹಿ ವೆಬ್ಸ್ ಇಂದ ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ. ಇದನ್ನ ನಡೆಸ್ಕೊಳ್ಳಿಕ್ಕೆ ಡಾಕ್ಟರ್ ಸ್ನೇಹ ಅವರು ಜೊತೆಗೆ ಇನ್ನಿಬ್ರು ಡೆಂಟಿಸ್ಟ್ ಬಂದಿದ್ದಾರೆ. ಇದು ಟೋಟಲಿ ಹೈಜೆನಿಕ್ ಡೆಂಟಲ್ ಚೆಕಪ್ ಆಗಿರುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ ಈ ಸ್ಕೂಲ್ ಅಲ್ಲಿ ಇದು ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರೋದ್ರಿಂದ 180 ಸ್ಟೂಡೆಂಟ್ಸ್ ಇದ್ದಾರೆ. ಸಂಪೂರ್ಣವಾಗಿ 180 ಸ್ಟೂಡೆಂಟ್ಗೂ ಕೂಡ ನಾವು ಪ್ರೀ ಡೆಂಟಲ್ ಚೆಕಪ್ ಅನ್ನ ನಡೆಸ್ಕೊಡ್ತಾ ಇದ್ದೀವಿ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಡೆಸಿದ ಪ್ರತಿಭಟನಾ ರ್ಯಾಲಿಯ ಸಮಾವೇಶದಲ್ಲಿ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಎತ್ತಿದ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಎಫ್ಐಆರ್ ದಾಖಲಿಸಿಲ್ಲ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಹೇಳಿದ್ರು. ಬೆಳಗಾವಿಯಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಡೆಸಿದ ಪ್ರತಿಭಟನಾ ರ್ಯಾಲಿಯ ಸಮಾವೇಶದಲ್ಲಿ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಎತ್ತಿದ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಎಫ್ಐಆರ್ ದಾಖಲಿಸಿಲ್ಲ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಹೇಳಿದ್ರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾವೇಶದ ಭದ್ರತೆಗೆ ಬಂದಿದ್ದ ಧಾರವಾಡದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ವಿ ಬರಮನಿ ಮೇಲೆ ಸಿಎಂ ಕೈ ಎತ್ತಿರುವ ಕುರಿತು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು, ಕ್ರಮ ಕೈಗೊಂಡಿಲ್ಲ ಎಂದರು. ನನಗೊಂದು ಹಿಂಬಾರ ಬರ್ತೈತಿ. ನಾ ದೂರು 28/4/2025 ಕೊಟ್ಟಾಗ ಏನ್ ಹಿಂಬಾರ ಬರ್ತೈತಿ, ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿರುವುದಿಲ್ಲ. ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿದರೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ದೂರನ್ನ ಮುಕ್ತಾಯಗೊಳಿಸಲಾಗಿದೆ ಅಂತ ಹೇಳಿ ಕ್ಯಾಂಪ್ ಪೊಲೀಸ್ ಠಾಣೆಯವರು ನನಗೆ ಹಿಂಬಾರ ಕೊಡ್ತಾರು. ಆದ್ರೆ ಇಲ್ಲೇ ನಾನು ಮತ್ತೆ ಪುನಃ ಈಗ ಏನಾಗಿದೆ ಅಂದ್ರೆ, ಇಲ್ಲೇ 3ನೇ ವ್ಯಕ್ತಿ ದೂರು ಕೊಟ್ಟಿವಿ ಅಂತ ಹೇಳಿ ನಾನು ಅರ್ಜಿಯನ್ನ ವಿಲೇಖ ಹಾಕಿಬಿಟ್ರು, ನಾ ಕೊಟ್ಟ ದೂರನ್ನ. ಆದರೆ ಇತ್ತೀಚೆಗೆ ಬೆಂಗಳೂರಲ್ಲಿ MLC ರವಿಕುಮಾರ್ ಅಂತೇಳಿ MLC ರವಿಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಇವರಿಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದರು. ಆಕ್ಷೇಪಾರ್ಹದ ಪದವನ್ನು ಬಳಕೆ ಮಾಡಿದ್ರು ಅಂತ ಹೇಳ್ತಾರೆ. ಅವ್ರು ದೂರು ಕೊಟ್ಟಿಲ್ಲ. ಅಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಅಲ್ಲಿ 3ನೇ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತೆ ನಾಗರತ್ನ ಅಣ್ಣವ್ರು ದೂರು ಕೊಟ್ಟಿದ್ದಾರೆ. ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರು ಕೊಟ್ಟಿಲ್ಲ. ಅಲ್ಲೇ ನನ್ನ ಹಾಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ದೂರು ಕೊಟ್ರೆ ಕೇವಲ 2 ಗಂಟೆಯಲ್ಲಿ MLC ರವಿಕುಮಾರ್ ಅವ್ರ ಮ್ಯಾಗೆ FIR ಮಾಡಿದ್ದನ್ನು ನೋಡಿದ್ರ ಬಹುತೇಕ ನನಗನ್ಸ್ತತಿ ಆ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಒಂದು ಕಾನೂನು ಮತ್ತು ಇಲ್ಲೊಂದು ಕಾನೂನು ಅಂತೇಳಿ ನಾನು ಕಂಡು ಬರ್ತಾ ಇದೆ. ಅದಕ್ಕೆ ನಾ ಏನು ಮಾಡಿದ್ದೀನಿ ಅಂದರೆ, ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು DGP ಅವರಿಗೆ ನಾನು ಖುದ್ದಾಗಿ ಮೊನ್ನೆ ಹೋಗಿ 9ನೇ ತಾರೀಕಿಗೆ ನಾವು ಮನವಿಗಳನ್ನ ಕೊಟ್ಟು ಬಂದಿದ್ದೀನಿ. ನಿಮ್ದೇನು ಕಾನೂನು ವಿಧಾನಸೌಧಕ್ಕೊಂದು ಬೇರೆ ಐತಿ, ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಬೇರೆ ಇದೆಯಾ? ಈಗಲಾದರೂ ಕೂಡ ನೀವು, ನಾನು ಒಂದು ವಿಡಿಯೋ ಸಮೇತವಾಗಿ ದೂರು ಕೊಟ್ಟಿದ್ದೀನಿ. ನಿಮ್ಮ ಇಲಾಖೆಯ ಮಾನ ಮರ್ಯಾದೆ ಹೋಗಿದೆ, ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸ್ಕೊಡಿ. ಇಲ್ಲಂಗ 3ನೇ ವ್ಯಕ್ತಿ ಕೊಟ್ಟಂತ ದೂರನ್ನು ಆಧರಿಸಿ FIR ಮಾಡಿದ್ರಿ. ನಾನು ಕೂಡ 3ನೇ ವ್ಯಕ್ತಿ ಕೊಟ್ಟಂತ ದೂರನ್ನು ಆಧರಿಸಿ ಮುಖ್ಯಮಂತ್ರಿ ಅವ್ರ ಮ್ಯಾಗೆ FIR ಮಾಡ್ಬೇಕಂತ ಹೇಳ್ತಾರೆ ನಾವೊಂದು ಮನವಿ ಕೊಟ್ಟ ಅಲ್ಲಿ ಹೇಳಿ ಬಂದಿದ್ದೀನಿ. ನೀವೇನಾದರೂ FIR ಮಾಡದೇ ಇದ್ದಲ್ಲಿ ಇಲಾಖೆ ಹಿರಿಯ ಅಧಿಕಾರಿಗಳ ಹೊಣೆಗಾರರನ್ನು ಮಾಡಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತೇನೆ ಅಂತ ಹೇಳಿ ಬಂದಿದ್ದೀನಿ. ಕಳೆದ 28/4/2025 ಸಮಾವೇಶದ ವೇದಿಕೆಯಲ್ಲಿ ಎನ್ವಿ ಬರಮನಿ ಅವರ ಮೇಲೆ ಬೆದರಿಕೆ ಹಾಕಿ ಕೈ ಎತ್ತಿದ ಪ್ರಕರಣದ ಕುರಿತು ಕ್ಯಾಂಪ್ ಪೊಲೀಸರು ನನಗೆ ಹಿಂಬರಹ ನೀಡಿ ದೂರಿನ ಅರ್ಜಿಯಲ್ಲಿರುವ ನೊಂದ ವ್ಯಕ್ತಿ ದೂರು ನೀಡಿಲ್ಲ. ಅವರು ದೂರು ನೀಡಿದ್ರೆ ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ ಎಂದರು.
ಬೆಂಗಳೂರಿನ ವಿಧಾನಸೌಧದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ರವಿಕುಮಾರ್ ಅವರ ಮೇಲೆ ದೂರು ನೀಡಿದ್ದು ಸಾಮಾಜಿಕ ಕಾರ್ಯಕರ್ತ. ಬೆಂಗಳೂರಿನ ವಿಧಾನಸೌಧದ ಪೊಲೀಸರಿಗೆ ಒಂದು ಕಾನೂನು, ಬೆಳಗಾವಿ ಕ್ಯಾಂಪ್ ಪೊಲೀಸರಿಗೆ ಒಂದು ಕಾನೂನು ಇದೆ ಎಂದು ಪ್ರಶ್ನಿಸಿದ್ರು. ಕ್ಯಾಂಪ್ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗುವುದು. ಕಾನೂನು ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ವಿಪಕ್ಷಗಳು ಹೋರಾಟ ಮಾಡಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದಲ್ಲಿ ಹಾಗೂ ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಭಾರಿ ಮಳೆಯಾಗುತ್ತಿದೆ. ಮಹಾರಾಷ್ಟ್ರ ಸಾತಾರಾ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದಲ್ಲಿ ಹಾಗೂ ಕೃಷ್ಣಾ ನದಿಯ ಜಲಾನಯನ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರ ಭಾರಿ ಮಳೆಯಾಗುತ್ತಿದೆ. ಈ ಪರಿಣಾಮವಾಗಿ ಸಾತಾರಾ ಜಿಲ್ಲೆಯಲ್ಲಿರುವ ಕೊಯ್ನಾ ಜಲಾಶಯವು ಭರ್ತಿಯ ಹಂತದಲ್ಲಿದೆ. 105 ಟಿಎಂಸಿ ಸಾಮರ್ಥ್ಯ ಹೊಂದಿರುವ ಕೊಯ್ನಾ ಜಲಾಶಯವು ಪ್ರಸ್ತುತ 76 ಟಿಎಂಸಿ ನೀರನ್ನು ಹೊಂದಿದೆ. ಜಲಾಶಯ ಭರ್ತಿಯತ್ತ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಅಪಾಯ ತಪ್ಪಿಸಲು ಅತಿರಿಕ್ತ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ. ಪ್ರಸ್ತುತ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ಸುಮಾರು 500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಅದೃಷ್ಟವಶಾತ್ ಜಲಾಶಯದ ನೀರಿನ ಮಟ್ಟ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ನದಿ ಭಾಗದಲ್ಲಿರುವ ಗ್ರಾಮಸ್ಥರಿಗೆ ಮುನ್ನೆಚ್ಚರಿಕೆ ವಹಿಸಲು ಸಂಬಂಧಪಟ್ಟ ಇಲಾಖೆ ಸೂಚನೆ ನೀಡಿದೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, Stop it! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables.
ಪಡೆಯಿರಿ ಹಿಂದೆಂದಿಗಿಂತಲೂ. ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಶಾಲೆ ಪ್ರಾರಂಭಗೊಂಡು ಹಲವು ದಿನ ಗತಿಸಿವೆ. ಗ್ರಾಮೀಣ ಭಾಗದ ಬಹುತೇಕ ಶಾಲೆಗಳಲ್ಲಿ ಮೂಲ ಸೌಕರ್ಯ ಮರೀಚಿಕೆಯಾಗಿದ್ದು ಅದು ಹೆಣ್ಣು ಮಕ್ಕಳ ಕಲಿಕೆಗೆ ಸಮಸ್ಯೆಯಾಗಿ ಪರಿಣಮಿಸಿದೆ. ಶಾಲೆ ಪ್ರಾರಂಭಗೊಂಡು ಹಲವು ದಿನ ಗತಿಸಿವೆ. ಗ್ರಾಮೀಣ ಭಾಗದ ಬಹುತೇಕ ಶಾಲೆಗಳಲ್ಲಿ ಮೂಲ ಸೌಕರ್ಯ ಮರೆಮಾಚಿಕೆಯಾಗಿದ್ದು ಅದು ಮಕ್ಕಳ ಕಲಿಕೆಗೆ ಸಮಸ್ಯೆಯಾಗಿ ಪರಿಣಮಿಸಿದೆ. ಹೌದು, ಹೀಗೆ ಕೈಯಲ್ಲಿ ಬಾಟಲಿ ಹಿಡಿದು ನಿಂತಿರೋ ಮಕ್ಕಳು, ಶೌಚಾಲಯವಿಲ್ಲದೆ ಬಯಲಿನತ್ತ ಸಾಗುತ್ತಿರುವ ಎದೆ ಎತ್ತರಕ್ಕೆ ಬೆಳೆದಿರುವ ಬಾಲಕಿಯರು, ವಿದ್ಯಾಭ್ಯಾಸಕ್ಕೆ ಬಂದಿರೋ ಮಕ್ಕಳು ಮೂಲಭೂತ ಸೌಕರ್ಯದ ಕೊರತೆಯಲ್ಲಿ ಶಾಲೆ ಕಲಿಯುವಂತಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕುಗಟನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡದ ಕೋಡಿ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಸುಮಾರು 54 ವಿದ್ಯಾರ್ಥಿಗಳ ಸಂಖ್ಯಾಬಲವಿದ್ದ ಶಾಲೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ಮೂಲ ಸೌಕರ್ಯ ಒದಗಿಸುವಲ್ಲಿ ವಿಳಂಬ ತೋರಿದೆ. ಇಲ್ಲಿ ನಾವು ಮನೆ ಹತ್ರ ತುಂಬ್ಕೊಂಡ್ಬರ್ತೀವ್ರಿ. ಎಷ್ಟು ತೊಗೊಂಬರ್ತೀರಿ? 1 ಲೀಟರ್ ತೊಗೊಂಡ್ಬರ್ತೀವಿ. ದಿನ ಪೂರ್ತಿ 1 ಲೀಟರ್ ಕೊಡ್ತೀರಿ ನೀರು? ಸಾಕಾಗ್ತಾವ? ನೀರು ಸಾಲ್ತಾವ ಅಷ್ಟ? ಸಾಲ್ತಾವ್ರಿ. ಮತ್ತೇನಿಲ್ಲ ವ್ಯವಸ್ಥೆ? ಇಲ್ಲಿ ಕಂಪೌಂಡ್ ಇಲ್ರಿ, ದನ ಕರ ಎಲ್ಲ ಇಲ್ಲಿ ಒಳಗ ಬಿಡ್ತಾರ ಶಾಲೆ. ಅಲ್ಲಾಗ ಒಳಗ ಬರ್ತಾವಲ್ಲ. ಶೌಚಾಲಯ ಅಲ್ರಿ ಅಲ್ಲಿ ಗಂಡ ಮಕ್ಳಿಗೆ ಒಂದ್ ಕಟ್ಟಿವ್ರಿ, ಅಲ್ಲೇ ಅದ್ ಬಿದ್ದೈತಿ, ಅದ್ರ ಹಿಂದ್ ಹೋಗ್ತಿವ್ರಿ. ಬಯಲು ಒಳಗ ಎಲ್ಲ. ಎಷ್ಟ್ ಮಂದಿ ಹುಡುಗಿಯರ್ ನೀವು? ನಾವ್ 6ನೇ ವರ್ಷಕ್ರಿ 11 ಜನ ಇದ್ವಿ. ಅಂದ್ರ 11 ಜನ. ಈಗೇನ್ ಬೇಕು ನಿಮ್ಗೆ? ನಮ್ಗೆ ಇಲ್ಲಿ ಶೌಚಾಲಯ ಕಟ್ಟಿಸ್ರಿ, ಮತ್ತೆ ಕುಡಿಯಾಕ ನೀರಿಲ್ರಿ. ಪ್ರೀತಿ ಲಕ್ಷ್ಮಣ್ ಗೋಧಿ. ಮಕ್ಕಳಿಗೆ ಕುಡಿಯಲು ನೀರಿಲ್ಲದೆ ಮಕ್ಕಳು ಸಮೀಪದ ಟ್ಯಾಂಕ್ ಬೋರ್ವೆಲ್ ಮನೆಗಳಿಂದ ಬಾಟಲಿ ಮೂಲಕ ನೀರು ಒಯ್ಯಬೇಕಿದೆ. ವಿಶಾಲವಾದ ಶಾಲಾ ಮೈದಾನವಿದ್ದರೂ ಅಭಿವೃದ್ಧಿ ಕೊರತೆ ಕಂಡು ಬಂದಿದೆ. ಮಕ್ಕಳು ನಾಟಿ ಮಾಡಿದ ಸಸಿಗಳಿಗೂ ಜಾನುವಾರುಗಳ ಹಾವಳಿ ಇಟ್ಟಿವೆ. ಶೀಘ್ರವೇ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ಎಂದು ಮಕ್ಕಳು ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಸಂತೋಷ್ ಬಡಕಂಬಿ, ಕೆಎಂಎಂ ಕನ್ನಡ ನ್ಯೂಸ್, ಅಥಣಿ. ಫಾರ್ಮ್ ನಂಬರ್ 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಹೆಸರುಗಳು ಗಣನೀಕೃತ ದುರಸ್ಥಿತಿಯಿಂದ ತೆರೆಯುವಂತಿಲ್ಲ. ಇದನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ನೇಗಿಲ ಯೋಗಿ ರೈತ ಸಂಘಟನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಫಾರ್ಮ್ ನಂಬರ್ 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಹೆಸರುಗಳು ಗಣಕೀಕೃತ ದುರಸ್ಥಿತಿಯಿಂದ ತೆರೆಯುತ್ತಿಲ್ಲ. ಇದನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ನೇಗಿಲ ಯೋಗಿ ರೈತ ಸಂಘಟನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. 70 ವರ್ಷ ಸರ್, ಇದು ಭಾಳ ಅರ್ಥ ಮಾಡ್ಬೇಕು. ಮತ್ತೆ ಇವ್ರು ಇಲ್ಲ ಒಟ್ಟಿ ತುಂಬುವಂತ ಪರಿಸ್ಥಿತಿ, ಇವ್ರ ಹೆಸರೇ ಗೊತ್ತಾಗಿಲ್ಲ. ಈಗ ಬರಾಗದ್ರಿ ಅದು ಸರ್ಕಾರ ಪರ ಅಂತಿದ್ದಂಥದ್ದು, ಈಗ ಫಾರೆಸ್ಟ್ ರಿಸರ್ವ್ ಅಂತ ಬರಾಗಿದೆ. ಮತ್ತು ಇದ್ರಾಗ್ರಿ ಈ ಅರ್ಜಿ ಒಳಗೆ ಹೇಳೋದಿಲ್ಲ ಸರ್, ನಾನು ಬೆಂಗಳೂರಿನಿಂದ ಓಪನ್ ಮಾಡ್ತೀನಿ, ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಸೆಪ್ಟೆಂಬರ್ದಾಗೇನೋ ಡೇಲಿ ಕೊಟ್ಟ ಲಾಸ್ಟ್ ಫಾರೆಸ್ಟ್ ಸರ್ಕಾರ ಕೂಡ ಈ ಸರ್ಕಾರನ ಇವು ಅಲ್ಲೇ ಇಲ್ಲೇ ನೀಡ್ಬೋದು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬಿಡಿ ಹೋಂಬಳಿಯ ಕರಿಕಟ್ಟಿ ಗ್ರಾಮದಲ್ಲಿ ಸುಮಾರು 70 ವರ್ಷಗಳಿಂದ ಕಾಯಂ ರಹವಾಸಿಗಳಿದ್ದು ಎಲ್ಲರೂ ಪರಿಶಿಷ್ಟ ಜಾತಿಯವರಿದ್ದೇವೆ. ಕರಿಕಟ್ಟಿ ಹದಿಯಲ್ಲಿ ರಿಜಿಸ್ಟರ್ ಸಂಖ್ಯೆ ನಂಬರ್ 8ರಲ್ಲಿ 65 ಎಕರೆ 24 ಗುಂಟೆ ಜಮೀನು ಬರುತ್ತದೆ. ಇವರೆಲ್ಲ ಈ ಜಮೀನುಗಳಲ್ಲಿ ಇಲ್ಲಿಯವರೆಗೆ ಉಳುಮೆ ಮಾಡುತ್ತಾ ಬಂದಿರುತ್ತಾರೆ. ಆದರೆ ಸರ್ಕಾರದ ತೊಡಕಿನಿಂದ ನಮ್ಮ ಜಮೀನುಗಳಲ್ಲಿ ಅಧಿಕೃತವಾಗಿ ನಮ್ಮ ಹೆಸರುಗಳು ಬರದೆ ರಿಸರ್ವ್ ಫಾರೆಸ್ಟ್ ಅಂತ ಬರುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಸಲ್ಲಿಸಿದ ಪರಿಣಾಮವಾಗಿ ಉಳುಮೆ ಮಾಡುವ ಎಲ್ಲ ರೈತರಿಗೆ ಸರ್ಕಾರ ಫಾರ್ಮ್ ನಂಬರ್ 57 ತುಂಬಲು ಆದೇಶಿಸಿತ್ತು. ಅದರಂತೆ ಎಲ್ಲ ರೈತರು ಸನ್ 2019ರಲ್ಲಿ ಫಾರ್ಮ್ ತುಂಬಿದ್ದಾರೆ. ಈಗ ಅವು ಮಂಜೂರಾಗಿ ಲಿಸ್ಟ್ ಬಂದಿರುತ್ತದೆ. ಆದರೆ ಸರ್ಕಾರದ ಗಣಕಯಂತ್ರ ದುರಸ್ಥಿತಿಯಿಂದ ಹೆಸರುಗಳು ತಿರಿಯುತ್ತಿಲ್ಲ. ಕಾರಣ ದಯಾಳುಗಳಾದ ತಾವುಗಳು ಗಣಕಯಂತ್ರ ದುರಸ್ಥಿತಿ ಪಡಿಸಿ ಎಲ್ಲ ರೈತರ ಹೆಸರುಗಳು ತೆರೆಯುವಂತೆ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕನ್ನಡ ಪ್ರಾಧಿಕಾರ
ಪ್ರಾಧಿಕಾರವು ಸಂಪೂರ್ಣ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾಗಿಸಲು ನಮ್ಮ ವಿರೋಧವಿಲ್ಲ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿರುವ ಗಡಿ ವಿವಾದ ಬಗೆಹರಿಯುವವರೆಗೂ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡ ಕಡ್ಡಾಯವನ್ನು ಜಾರಿಗೊಳಿಸದೆ ಯಥಾಸ್ಥಿತಿಯನ್ನು ಕಾಯಬೇಕೆಂದು ಬೆಳಗಾವಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯು ಬೆಳಗಾವಿ ಮಹಾಪೌರರಿಗೆ ಮನವಿಯನ್ನು ಸಲ್ಲಿಸಿದೆ. ಕನ್ನಡ ಪ್ರಾಧಿಕಾರವು ಸಂಪೂರ್ಣ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾಗಿಸಲು ನಮ್ಮ ವಿರೋಧವಿಲ್ಲ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿರುವ ಗಡಿ ವಿವಾದ ಬಗೆಹರಿಯುವವರೆಗೂ ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡ ಕಡ್ಡಾಯವನ್ನು ಜಾರಿಗೊಳಿಸದೆ ಯಥಾಸ್ಥಿತಿಯನ್ನು ಕಾಯಬೇಕೆಂದು ಬೆಳಗಾವಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯು ಬೆಳಗಾವಿ ಮಹಾಪೌರರಿಗೆ ಮನವಿಯನ್ನು ಸಲ್ಲಿಸಿದೆ. ಇಂದು ಬೆಳಗಾವಿಯ ಮಹಾಪೌರ ಮಂಗೇಶ್ ಪವಾರ್ ಅವರನ್ನು ಭೇಟಿಯಾದ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನಾ ಮುಖಂಡರು ಬೆಳಗಾವಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿ ಭಾಷಿಕರು ಇದ್ದು ಸಂವಿಧಾನದ ನಿಯಮದ ಪ್ರಕಾರ 40% ಹೆಚ್ಚು ಬೇರೆ ಭಾಷಿಕರು ಇದ್ದಾಗ ಅವರ ಭಾಷೆಗೂ ಪ್ರಾಧಾನ್ಯತೆ ನೀಡುವ ಕಾಗದ ಪತ್ರಗಳನ್ನು ಮಹಾಪೌರ ಮಂಗೇಶ್ ಪವಾರ್ ಅವರಿಗೆ ಸಲ್ಲಿಸಿ ಗಡಿ ಭಾಗದಲ್ಲಿ ಕನ್ನಡ ಕಡ್ಡಾಯ ಧೋರಣೆ ಗಡಿ ವಿವಾದ ಬಗೆಹರಿಯುವವರೆಗೂ ಜಾರಿ ಮಾಡದೆ ಯಥಾಸ್ಥಿತಿಯನ್ನು ಕಾಯಬೇಕೆಂದು ವಿನಂತಿಸಿದರು. ಈ ವೇಳೆ ಮಾತನಾಡಿದ ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯ ಪ್ರಮುಖರಾದ ಶುಭಂ ಸೆಳಕೆ ಅವರು ಕನ್ನಡ ಪ್ರಾಧಿಕಾರದ ಸಭೆಯಲ್ಲಿ 100% ಸರ್ಕಾರಿ ಕಾರ್ಯಾಲಯದಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನೇ ಬಳಸಬೇಕೆಂದು ಆದೇಶವನ್ನು ನೀಡಿದ್ದಾರೆ. ಆದರೆ ಬೆಳಗಾವಿ ಗಡಿ ಜಿಲ್ಲೆಯಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿ ಭಾಷಿಕರಿದ್ದಾರೆ. ಗಡಿ ವಿವಾದ ಕಳೆದ 70 ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ. ಸದ್ಯ ಪರಿಸ್ಥಿತಿ ಇದ್ದಂತೆ ಇರಬೇಕೆಂದು ನ್ಯಾಯಾಲಯವು ಹೇಳಿರುವಾಗ ಕನ್ನಡ ಪ್ರಾಧಿಕಾರವು ಕನ್ನಡ ಕಡ್ಡಾಯಕ್ಕೆ ಆದೇಶಿಸಿದೆ. ಪ್ರತಿಯೊಂದು ರಾಜ್ಯಕ್ಕೆ ತಮ್ಮ ಭಾಷೆಯ ಗೌರವಿಸುವುದು ಸಹಜ. ಆದರೆ ಹೆಚ್ಚಾಗಿ ಮರಾಠಿ ಭಾಷಿಕರಿರುವ ಗಡಿ ಪ್ರದೇಶದಲ್ಲಿ ಕನ್ನಡ ಕಡ್ಡಾಯ ಸರಿಯಲ್ಲ. ಕನ್ನಡ ಭಾಷೆಗೆ ಮೊದಲು ವಿರೋಧಿಸಿಲ್ಲ, ಈಗಲೂ ವಿರೋಧಿಸೋದಿಲ್ಲ. ಸಂಪೂರ್ಣ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಗಡಿ ವಿವಾದ ಬಗೆಹರಿಯುವವರೆಗೂ ಸುಪ್ರೀಂ ಕೋರ್ಟ್ ನೀಡಿದ ಆದೇಶದಂತೆ ಯಥಾಸ್ಥಿತಿಯನ್ನು ಕಾಯ್ದಿಟ್ಟು ಗಡಿ ಭಾಗದಲ್ಲಿ ಕನ್ನಡ ಕಡ್ಡಾಯ ಆದೇಶವನ್ನು ಗಡಿ ವಿವಾದ ಬಗೆಹರಿಯುವವರೆಗೂ ಹಿಂಪಡೆಯಬೇಕೆಂದು ಹೇಳಿದ್ರು. तर त्यात कन्नड संघटना 1-2 आंदोलनं केली त्यांनी चन्नम्मा सर्कलमध्ये आणि महाराष्ट्रामध्ये राज ठाकरे उद्धव ठाकरे एकत्र आले तेव्हा तिकडे जे मराठी इम्पोजिशन चालू आहे त्याचं उदाहरण ते देतात. पण आमचं मत काय किंवा आमची एक विनंती आहे की बेळगाव हा मराठी बहुल भाग आहे. म्हणजे इथलं आमचं शिक्षण असेल किंवा इथली रोजची व्यवहारातली भाषा असेल किंवा सर्वसाधारण मराठी बहुभाषिक भाग असल्यामुळं इथं साधारण मराठीच चालते. आणि सीमा प्रश्न 70 वर्षापासून चालू आहे. 2004 मध्ये तो इथे ठेवा तरी सुद्धा कन्नड सक्ती करत असतात. याविरुद्ध अल्पसंख्याक आयोगाकडे आम्ही असू देत किंवा आमचे आणि जिल्हाधिकाऱ्यांना सूचना आलेल्या आहेत. मध्यंतरी मला वाटतं महिनाभर झाला असेल अल्पसंख्याक आयोगाचे सचिव बेळगावात आले होते. त्यांनी जिल्हाधिकारी कार्यालयात बैठक घेतली. आम्ही पण त्यांची भेट घेतलो. इथली परिस्थिती किंवा आमची अडचण त्यांना सांगितलं. 15 दिवसाच्या आताच त्यांची सूचना जिल्हाधिकारी आणि महापालिकेला आलेली आयुक्तांना आणि त्याची एक कॉपी आम्हाला आलेली. मग त्याचा दाखला देऊन तरी म्हणजे जोपर्यंत ह्याचा निकाल लागत नाही तोपर्यंत हा सीमाभाग जो 865 गावांचा ज्याच्यावर महाराष्ट्रानं दावा दाखल केलाय ह्याला या सक्तीतून वगळावं. त्याने पूर्ण कर्नाटकामध्ये खुशाल कन्नड सक्ती करावी. प्रत्येक राज्याला आपल्या भाषेची अस्मिता किंवा प्रादेशिक अस्मिता असावी ह्या मताची आम्ही आहे. त्यामुळे आम्ही कन्नड भाषेला कधीच विरोध केला नाही, करणार नाही. पण हा भाग अपवाद का ठरतोय कारण हा विवादित सीमा भाग आहे आणि हा खटला सुप्रीಂ ಕೋರ್ಟ್ ದಾಖಲ. ಇನ್ನು ಮನವಿಯನ್ನು ಸ್ವೀಕರಿಸಿದ ಮಹಾಪೌರ ಮಂಗೇಶ್ ಪವಾರ್ ಅವರು ಕಾನೂನಿನ ಚೌಕಟ್ಟಿನಡಿ ಕೈಗೊಳ್ಳಬೇಕಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಈ ಸಂದರ್ಭದಲ್ಲಿ ನಗರ ಸೇವಕ ನಿತಿನ್ ಜಾಧವ್, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಪ್ರಮುಖರಾದ ಮಹಾದೇವ್ ಪಾಟೀಲ್ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕಲ್ಮಿಡಿ ಏತ ನೀರಾವರಿ ನೀರಿನ ಟ್ಯಾಂಕಿನ ಏರ್ವಾಲ್ಗೆ ಅನಧಿಕೃತ ಪೈಪ್ ಅಳವಡಿಸಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಪೊಲೀಸರಿಗೆ ತಿಳಿಸಿದ್ರೂ ಸಹ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳುತ್ತಿಲ್ಲ ಎಂದು ಕುಲ್ಗೋಡ್ ಪಿಎಸ್ಐ ವಿರುದ್ಧ ಹಲ್ಲೆಗೊಳಗಾದವರು ಗಂಭೀರ ಆರೋಪ ಮಾಡಿದ್ದಾರೆ. ಕಲ್ಮಿಡಿ ಏತ ನೀರಾವರಿ ನೀರಿನ ಟ್ಯಾಂಕ್ಗೆ ಏರಳವಾಗಿ ಅನಧಿಕೃತವಾಗಿ ಪೈಪ್ ಅಳವಡಿಸಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಪೊಲೀಸರಿಗೆ ತಿಳಿಸಿದ್ರೂ ಸಹ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳುತ್ತಿಲ್ಲ ಎಂದು ಕುಲ್ಗೋಡ್ ಪಿಎಸ್ಐ ವಿರುದ್ಧ ಹಲ್ಲೆಗೊಳಗಾದವರು ಗಂಭೀರ ಆರೋಪ ಮಾಡಿದ್ದಾರೆ. ಗೋಕಾಕ್ ತಾಲೂಕಿನ ಬಿಲ್ಕುಂದಿ ಗ್ರಾಮದ ಭೀಮ್ಶಿ ಸಿದ್ದಪ್ಪ ಕಳ್ಳಿಗುದ್ದಿ ಹಲ್ಲೆಗೊಳಗಾದವರು ಕುಲ್ಗೋಡ್ ಪೊಲೀಸ್ ಠಾಣೆಗೆ 4 ಬಾರಿ ಹೋಗಿ ಪ್ರಕರಣ ದಾಖಲಿಸಿದ್ದಾರೆ. ಆದರೂ ಸಹ ಆರೋಪಿಗಳ ಮೇಲೆ ಯಾವುದೇ ಪ್ರಕರಣ ದಾಖಲಿಸದೆ ಸತಾಯಿಸುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಯಾತ್ ನೀರಾವರಿ ಕೇಳ್ರಿ ನಮ್ಮ ಹೊಲಾಗ ಪೈಪ್ಲೈನ್ ಹಾಕೈತಿ. ಮುಂದೆ ಏರ್ ಟ್ಯಾಂಕ ಬೇರೆದವ್ರ ಹೊಲಾಗೈತಿ. ಆ ಏರ್ ಟ್ಯಾಂಕ್ ಇರೋನಾರೆ ಅವರ ಅತಿಕ್ರಮವಾಗಿ ನೀರು ಹೊಲಕ್ಕೆ ಯೂಸ್ ಮಾಡಕತ್ತಾನ ನಾವು ನಮ್ಮ ಮನೆಯವ್ರು ಹೋಗಿ ಕಿಶನ್ ಕೇಳೋಣ. ನಮ್ಮ ಮನೆಯವ್ರನ್ನ ನಮ್ಮನ್ನ ಕೂಡಿ
ಬಡ್ದದ ಕೈ ಕಿಸಿಂದ್ರಿ ನಮ್ಮ ಮಾನ್ ಶುಕ್ರವಾರ ದಿವಸ ರೀ ನಮ್ಮ ಹೆಣ್ಮಕ್ಳು ತಂದು ಕಿಸಿಂದ ದವಾಖಾನೆಗೆ ಅಡ್ಮಿಟ್ ಮಾಡೀವ್ರಿ MLCನೂ ಕಳ್ಸಿವ್ರಿ ಪೇಷಂಟ್ಗೆ ಬಂದು ಅವ್ರು ಬರ್ಕೊಂಡು ಹೋಗಿದಾರೆ ಅವ್ರು ಬರ್ಕೊಂಡು ಹೋಗಿ ಕಿಸಿಂದ್ರಿ ಅವ್ರಿಗೇನು ಅವ್ರೇನು ಅಪೋಸಿಟ್ ಪಾರ್ಟಿ ಅವ್ರಿಗೆ ಏನು ಹೇಳಿಲ್ಲ ರೀ ಅವ್ರು ಹೇಳಕ್ಕಾಗಿರಿ ನಾವೇನು ಮಾಡಿದ್ರಿ ನೀನು ಟೇಷನ್ಗೆ ಹೋಗಿ ಕಿಸಿಂದ್ರಿ ಅಡ್ಮಿಟ್ ರಿಚಾರ್ಜ್ ಮಾಡ್ಕೊಂಡು ಟೇಷನ್ಗೆ ಹೋಗಿ ಸಾಹೇಬ್ರ ಹಿಂಬಲ್ ಖುದ್ದಾಗಿ ಮಾತಾಡಿವ್ರಿ ಟೇಷನ್ ರೀ ಯಾರಿಂದ ಹಲ್ಲೆ ಆಗಿತ್ತು ನಿಮಗೆ ಇಲ್ಲಿ ಇಟಲ್ ದಾಸರ ಮುಂದೆ ರಾಜು ದಾಸರ್ ರೀ ವಾಸು ದಾಸರ ಇವ್ರದ್ದು ಅವರೆಲ್ಲ ಫ್ಯಾಮಿಲಿದಿಂದ ಆಗೈತ್ರಿ 8 ಮಂದಿದಿಂದ. ಅಷ್ಟೇ ಅಲ್ಲ, ಅಣ್ಣನ ಮೇಲೆ ವಾಸುದಾಸರ, ಸಾಹಿಲ್ ದಾಸರ, ರಾಜು ದಾಸರ ಸೇರಿ ಇನ್ನುಳಿದವರು ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಆದರೂ ಸಹ ಕುಲ್ಗೋಡ್ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಊರಿಗೆ ಹೋದ್ರೆ ಜೀವ ಬೆದರಿಕೆ ಒಡ್ಡಿದ್ದಾರೆ. ಅದಕ್ಕೆ ಊರಿಗೆ ಹೋಗಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನಮಗೂ ಕಿರ್ಕುಳ್ ಕೊಡತ್ತಾರ್ರಿ, ಸುಮ್ಮ ಬಂದ್ ಬೈಯೋದು ಮಾಡೋದು ಮಾಡ್ತಾರ್ರಿ. ಹೊಲ್ದಾನಾರ ಯಾರು ಇರುದಿಲ್ರಿ. ನಿನ್ ಕಡಿತಾನು ಬಡಿತಾನು, ನಿಮ್ಮ ಅವ್ವ ಮಗಳ ರೇಟ್ ಎಷ್ಟ, ನಿಮ್ ರೇಟ್ ಹಚ್ತಾನು, ಹಂಗ್ ಮಾಡ್ತಾನು ಹಿಂಗ್ ಮಾಡ್ತಾನು ಅಂತಾರ್ರಿ. ಕಡಿಯೋದು ಬಿಡೋದು ಮಾಡ್ತಾನು, ನೀವ್ ಹೆಂಗ್ ಜೀವನ ಮಾಡ್ತಾನ ನೋಡ್ತಾನ ಅಂತಾರ್ರಿ. ಮತ್ತೆ ಎಲ್ಲಾರು ಹೆಣ್ಮಕ್ಳು ಗಂಡ್ಮಕ್ಳು ಕೂಡೇ ಬರ್ತಾರ್ರಿ ನಮ್ಗೆ ಬಿಡ್ಯಾಕ ಹೊಡ್ಯಾಕ. ನಾವು ಈ ಕುಲ್ಗುಡ್ ಪೊಲೀಸ್ ಸ್ಟೇಷನ್ ತಕ ಹೋಗಿ ಬಂದೇವ್ರಿ. ಮತ್ತ ಅವ್ರೇನು ನಮ್ಮ ಕೇರ್ ಮಾಡುವಾರ್ರಿ. ಮತ್ತೆ ನಾ ಶುಕ್ರವಾರ ದಿವ್ಸನು 9 ಗಂಟೆ ಸುಮಾರ ಜಗಳ ಆಗಿತ್ರಿ. ನಾವು ಗೋಕಾಕ್ ಸರ್ಕಾರಿ ದವಾಖಾನೆಗೆ ಅಡ್ಮಿಟ್ ಇದ್ದೀವ್ರಿ. ಶನಿವಾರ ಮಧ್ಯಾಹ್ನ ಬಂದ ಸರ್ ಎಲ್ಲಾ ಇದನ್ನ ತಗೊಂಡ್ ಹೋಗಿದಾರ್ರಿ. ಆದ್ರ ಕುಲ್ಗುಡ್ದವ್ರು ಏನು ನಮ್ಗೆ ಕೇರ್ ಮಾಡುವಾರ್ರಿ. ಮತ್ ನಮ್ ಜೀವನ ಹೆಂಗತ್ ನಾವೆಲ್ಲಾ ಇದನ್ನ ಮಾಡ್ಕೊಂಡ ಮತ್ತ ಸೋಮವಾರ ದಿವಸ ಹೋಗಿದ್ರು ಸರ್ ಸಂಜೆಗಳೇ. ಮಗಳ ಮೇಲೆ ಹಲ್ಲೆ ಯಾರು ಮಾಡ್ಯಾರಿ? ನಮ್ಮ ಮಗಳ ಮ್ಯಾಗ ಹಲ್ಲೆ ದಾಸರ್ ವಾಸು ದಾಸರ್ ರೀ ಮತ್ತ ಸಾಹಿಲ್ ರೀ. ಈ ಪ್ರಕರಣಕ್ಕೆ ಯಾವುದೇ ಸಂಬಂಧವಿಲ್ಲದ ವಾಣಿಶ್ರೀ ವಿಠ್ಠಲ್ ದೇಸಾಯಿ ಇವಳನ್ನು ರಕ್ತ ಬರುವ ಹಾಗೆ ಹೊಡೆದು ಬಡಿದು ಕೈ ಮೇಲೆ ಗಾಯಗೊಳಿಸಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಗಾಯಗೊಂಡ ವಾಣಿಶ್ರೀ ಅಳಲನ್ನ ತೋಡಿಕೊಂಡು ನ್ಯಾಯ ದೊರಕಿಸಿಕೊಡಲು ವಿನಂತಿಸಿಕೊಂಡಿದ್ದಾಳೆ. ಬಡ್ದಿದ್ರಿ, ಅದಕ್ಕ ಹೋಗಿದ್ವಿ ನಾವು. ಎದ್ರ ಸಲ ಬಡದಾರಿ? ಅವ್ರ ನಾವೇನೋ ಮಾಡಿರ್ಲಿಲ್ಲ ರೀ, ನಾವು ನೀರಿನ ಸಲುವಾಗಿ ಮಾಡ್ಯಾರ. ನೀರಿನ ಬಗ್ಗೆ ನಾವೇನೋ ಇದನ್ನ ಮಾಡಿರ್ಲಿಲ್ಲ. ನಮ್ಮ ಮಮ್ಮಿ ಎಲ್ಲಾ ಮಾಡ್ತಿದ್ರಿ, ನನಗ್ ತಗೊಂಡ್ರಿ. ಅವ್ರ ನಡ್ಬರ್ಕ್ ನಿನ್ ರೇಟ್ ಏನ ಬರ್ತೀಯನ ಅಂತ ಸೀರೆ ಹೊಡೆದ್ ಕರೀತಾರ್ರಿ. ಅವ್ರು ಬಿಲ್ಕುಂದಿ ಅವ್ರಿ, ವಾಸುದಾಸರಿ, ಇನ್ನೊಬ್ಬ ಅದನ್ರಿ ಸಾಹಿಲ್ ದಾಸರಿ. ನಿನ್ನ ಮೇಲೆ ಅದಕ್ಕೆ ಹಲ್ಲೆ ಮಾಡ್ರಿ ಅವರು? ನನ್ನ ಮೇಲೆ ಅದಕ್ಕೆ ಮಾಡ್ಯಾರ, ಅದೊಂದ ಬೇಕಾಗಿತ್ರಿ. ಈಗ ನಮ್ಮ ಮಮ್ಮಿ ಜೊತೆ ಮನೆ ಜಗಾಡಿದ್ರಿ, ದವಾಖಾನೆ ಅಡ್ಮಿಟ್ ಇದ್ರಿ. ಈಗ ಎಲ್ಲಾ ಬಿಟ್ಟು ನನ್ನ ಮೇಲೆ ಬಂದ್ರಿ. ಇನ್ನೇ ಡಿಸ್ಚಾರ್ಜ್ ಮಾಡಿದ್ರಿ ಅವ್ರು. ನೀವು ಎದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಹೋಗಿದ್ರೇನು? ಪೊಲೀಸ್ ಸ್ಟೇಷನ್ ಹೋಗಿದ್ವಿ ರೀ, 3 ಸತಿ ಹೋಗಿವ್ರಿ. ಈಗ ಅವ್ರ ನಮ್ಮ ಮೇಲೆ ಅವ್ರ ಮೇಲೆ ಏನೋ ಇದನ್ನ ತಗೋವಾರ್ರಿ. ಅವ್ರು ನಿಮ್ಮದು FIR ಮಾಡ್ಕೊಂಡಿಲ್ಲ ರೀ. ಅವ್ರು ಇವತ್ತು ಹೋಗ್ಯಾರ್ರಿ, ನಮ್ಗೆ ಇವತ್ತು ಫೋನ್ ಹಚ್ಚಾರ್ರಿ ಅವ್ರು. ನಿನ್ನ ಹೆಸರು? ನನ್ನ ಹೆಸರು ವಾಣಿಶ್ರೀ. ಒಟ್ಟಾರೆಯಾಗಿ ಹಲ್ಲೆಗೊಳಗಾದವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕುಲ್ಗೋಡ್ ಪೊಲೀಸ್ ಠಾಣೆಗೆ 4 ಬಾರಿ ಅಲೆದಾಡಿದ್ರೂ ಸಹ ಪ್ರಕರಣ ದಾಖಲಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಕೊನೆಗೆ ಪ್ರಕರಣ ದಾಖಲಿಸಲು ಎಲ್ಲಿಗೆ ನೊಂದವರು ಹೋಗಬೇಕು ಅನ್ನೋದನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳು ತಿಳಿಸಬೇಕಾಗಿದೆ. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಎಂ ವಿರುದ್ಧ ದೂರು ದಾಖಲು, FIR ಇಲ್ಲ ಎಂದು ಭೀಮಪ್ಪ ಗಡಾದ ಆರೋಪ. ಪೊಲೀಸ್ ಅಧಿಕಾರಿಗೆ ಸಿಎಂ ಕೈ ಎತ್ತಿದ ಆರೋಪ, ಕ್ರಮ ಕೈಗೊಳ್ಳದ ಕ್ಯಾಂಪ್ ಠಾಣೆ ಪೊಲೀಸರು. NV ಬರಮನಿ ಮೇಲಿನ ಬೆದರಿಕೆ ಆರೋಪಕ್ಕೆ ನ್ಯಾಯ ಇಲ್ಲ. ಗಡಿ ವಿವಾದ ಬಗೆಹರಿಯುವವರೆಗೂ ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯ ಜಾರಿಗೆ ವಿರೋಧ. ಗಡಿ ಭಾಗದ ಬಹುಭಾಷಾ ಸಮಾಜದಲ್ಲಿ ಎಲ್ಲರಿಗೂ ಗೌರವ ಬೇಕು. ಶಿವಸೇನೆ ಪ್ರತಿಕ್ರಿಯೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಮಹಾಪೌರರಿಗೆ ಮನವಿ. ಹಿರೇಬಾಗೇವಾಡಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸರಣಿ ಅಪಘಾತ. ಹಿರೇಬಾಗೇವಾಡಿಯಲ್ಲಿ ಲಾರಿ ಬೈಕ್ ಡಿಕ್ಕಿ, 2 ಸ್ಥಳದಲ್ಲಿ ಸಾವು. 10 ವರ್ಷಗಳಲ್ಲಿ 120 ಅಪಘಾತಗಳು. ಇತ್ತೀಚೆಗೆ ಮತ್ತೆ ಅದೇ ಸ್ಥಳದಲ್ಲಿ 2 ಸಾವು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ನ್ಯೂಸ್ ಬೆಳಗಾವಿ.